ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ನೀವು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ನೆನೆಸ್ಕೊಂಡಿರುವ ಆ ವ್ಯಕ್ತಿ ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಎನರ್ಜಿ ಏನು ಹೇಳ್ತಾ ಇದೆ, ಅದನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲ ಎನರ್ಜಿ ತುಂಬ ಬ್ಯೂಟಿಫುಲ್ ವೈಬ್ರೇಷನ್ ಕಾಣಿಸ್ತಾ ಇದೆ. ನಿಜವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಎನರ್ಜಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಕೆಲವೊಮ್ಮೆ ಸಡನ್ನಾಗಿ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಯಾವುದಾದ್ರೂ ಸಾಂಗ್ ಕೇಳಿದಾಗ, ಯಾವುದಾದ್ರೂ ಮೆಮೊರಿ ಬಂದಾಗ, ಅಥವಾ ಒಂದು ಪ್ಲೇಸ್ ನೋಡಿದಾಗ ಅವರು ನಿಮಗೆ ನೆನಪಾಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಅವರಿಗೂ ಕೂಡ ನಿಮ್ಮ ನೆನಪನ್ನೋದು ಬರ್ತಾ ಇದೆ. ಇದು ಒನ್ ಸೈಡ್ ಎನರ್ಜಿ ಕಾಣಿಸ್ತಾ ಇಲ್ಲ, ಇದು ಮ್ಯೂಚುವಲ್ ಮಿಸ್ಸಿಂಗ್ ಎನರ್ಜಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವು ಕನೆಕ್ಷನ್ಸ್ ಲೈಫ್ನಲ್ಲಿ ಫಿಸಿಕಲ್ ಡಿಸ್ಟೆನ್ಸ್ ಇದ್ದರೂ ಕೂಡ ಹಾರ್ಟ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿಯ ಕನೆಕ್ಷನ್ ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಯೋಚಿಸುವಾಗ ಅವರ ಮೈಂಡ್ನಲ್ಲಿ ತುಂಬ ಮೆಮೊರೀಸ್ ಬರ್ತಾ ಇದೆ. ನೀವಿಬ್ಬರು ಒಟ್ಟಿಗೆ ಸ್ಪೆಂಡ್ ಮಾಡಿದ ಟೈಮ್, ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನಿಮ್ಮ ಕೇರಿಂಗ್ ನೇಚರ್, ಇವೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಗೈಡೆನ್ಸ್ ಯಾವ ರೀತಿ ಇದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾನು ಯಾವಾಗಲೂ ಹೇಳುವ ಎಲ್ಲ ರೀಡಿಂಗಲ್ಲೂ ನಾನು ಹೇಳ್ತಾ ಇರ್ತೀನಿ, ಥಾಟ್ ಈಸ್ ಎನರ್ಜಿ. ನಾವು ಯಾವ ಥಾಟ್ ರಿಪೀಟ್ ಮಾಡ್ತೀವೋ ಅದು ಯೂನಿವರ್ಸ್ಗೆ ಸಿಗ್ನಲ್ ಆಗಿ ಹೋಗುತ್ತೆ. ನೀವು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಮುಗೀತು, ಇವ್ರು ಮತ್ತೆ ಕಾಲ್ ಮಾಡೋದಿಲ್ಲ, ಇದು ಎಂಡ್ ಆಗಿದೆ ಅಂತ ರಿಪೀಟೆಡ್ಲಿ ಥಿಂಕ್ ಮಾಡಿದ್ರೆ ಅದೇ ಎನರ್ಜಿ ರಿಲೇಷನ್ಶಿಪ್ ಕಡೆಗೆ ಹೋಗುತ್ತೆ. ಆದರೆ ನೀವು ಕಾಮ್ ಆಗಿ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ಡಿವೈನ್ ಟೈಮಿಂಗ್, ಯೂನಿವರ್ಸ್ ನೋಸ್ ವಾಟ್ ಈಸ್ ಬೆಸ್ಟ್ ಅಂತ ಟ್ರಸ್ಟ್ ಮಾಡಿದ್ರೆ ಎನರ್ಜಿ ಸ್ಲೋಲಿ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಮಿಬ್ಬರ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬಹುಶಃ ಇಬ್ಬರು ಈಗ ದೂರ ಆಗಿರ್ಬೋದು, ಗ್ಯಾಪ್ ಬಂದಿರ್ಬೋದು, ಆರ್ಗ್ಯುಮೆಂಟ್ ಬಂದಿರ್ಬೋದು, ಅಥವಾ ಒಂದು ಎಮೋಷ್ನಲ್ ಸಿಚುವೇಶನ್ ಬಂದಿರಬಹುದು. ಅದರ ಪರಿಣಾಮವಾಗಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು, ಅಥವಾ ನೀವು ಹೇಳಿದ ಒಂದು ಮಾತು ಅವ್ರಿಗೆ ಹರ್ಟ್ ಆಗಿರ್ಬೋದು, ಅಥವಾ ಅವರು ಅದನ್ನು ನಿಮ್ಮ ಮಾತನ್ನು ತಪ್ಪಾಗಿ ತಗೊಂಡಿರಬಹುದು. ಇನ್ನು ಕೆಲವರಲ್ಲಿ ಈಗೋ ಕ್ಲಾಶ್ ಆಗಿರ್ಬೋದು. ಬಟ್ ಇಬ್ಬರಿಗೂ ಫೀಲಿಂಗ್ಸ್ ಇತ್ತು, ಆದರೆ ಇಬ್ಬರು ಈಗೋಯಿಂದ ಸೈಲೆಂಟ್ ಆಗಿರ್ಬೋದು. ಅದರ ರೀಸನ್ನಿಂದ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಿರ್ಬೋದು. ಆದರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಅವರು ಬಿಲೀವ್ ಮಾಡ್ತಾ ಇದ್ದಾರೆ ನೀವು ಕ್ಲೀನ್ ಹಾರ್ಟೆಡ್ ಪರ್ಸನ್ ಅಂತ ಅವ್ರಿಗೆ ಗೊತ್ತಿದೆ. ಅವರು ಫೀಲ್ ಮಾಡ್ತಾರೆ ನೀವು ಫೇಕ್ ಪರ್ಸನ್ ಅಲ್ಲ, ನೀವು ಮನಸ್ಸಿನಲ್ಲಿ ಏನೂ ಹೈಡ್ ಮಾಡೋದಿಲ್ಲ. ನಿಮಗೆ ಸಿಟ್ಟು ಬಂದರೆ ಸಿಟ್ಟು ತೋರಿಸ್ತೀರಾ, ಪ್ರೀತಿ ಇದ್ದರೆ ಪ್ರೀತಿ ತೋರಿಸ್ತೀರಾ. ನೀವು ವೆರಿ ಎಕ್ಸ್ಪ್ರೆಸಿವ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಸಿಟ್ಟಿನಲ್ಲಿ ಮಾತಾಡಿದ್ರೂ ಕೂಡ ಈಗ ಅವರಿಗೆ ಸ್ಲೋಲಿ ಅರ್ಥ ಆಗ್ತಾ ಇದೆ, ನೀವು ಬೇಕು ಅಂತ ಹರ್ಟ್ ಮಾಡಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ ಪಾಸ್ಟ್ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರಿಗೆ ಈ ಪರ್ಸನ್ ಪಾಸ್ಟ್ನಲ್ಲಿ ತುಂಬ ಹರ್ಟ್ ಮಾಡಿದ್ದಾರೆ, ನಿಮ್ಮ ಫೀಲಿಂಗ್ಸ್ಗೆ ಇಗ್ನೋರ್ ಮಾಡಿದ್ದಾರೆ, ಕಮಿಟ್ಮೆಂಟ್ ಕೊಟ್ಟಿಲ್ಲ. ಕೆಲವರಿಗೆ ಎಮೋಷ್ನಲ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ನಿಮಗೆ ಟೈಮ್ ಕೊಟ್ಟಿಲ್ಲ, ನಿಮ್ಮ ಮೆಸೇಜ್, ನಿಮ್ಮ ಕಾಲ್, ನೀವು ಏನೇ ಮಾಡಿದ್ರೂ ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ, ತುಂಬ ಡಿಲೇ ಮಾಡಿರ್ಬೋದು. ಆದರೆ ಈಗ ಸ್ಲೋಲಿ ಅವರಿಗೆ ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ದೀರಿ ಅನ್ನೋದು ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಈ ವ್ಯಕ್ತಿಯನ್ನು ತುಂಬ ಲವ್ ಮಾಡಿದ್ದೀರಾ. ಕೆಲವರಿಗೆ ಇದು ಓವರ್ ಅಟ್ಯಾಚ್ಮೆಂಟ್ ಕೂಡ ಆಗಿರ್ಬೋದು. ನೀವು ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಕೂಡ ಕೊಟ್ಟಿರ್ಬೋದು, ಮೆಂಟಲ್ ಸಪೋರ್ಟ್ ಕೊಟ್ಟಿದ್ದೀರಾ. ಕೆಲವರು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನೀವು ಕೊಟ್ಟಿದ್ದೀರಾ. ನೀವು ರಿಲೇಷನ್ಶಿಪ್ಗೆ
ಹೋಲ್ ಹಾರ್ಟ್ ಕೊಟ್ಟಿದ್ದೀರಾ. ಅಷ್ಟರ ಮಟ್ಟಿಗೆ ಕೆಲವರು ತಮ್ಮ ಓನ್ ಹ್ಯಾಪಿನೆಸ್ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನಿಮ್ಮನ್ನೇ ನೀವು ಮರ್ತಿದ್ದೀರಾ ಈ ವ್ಯಕ್ತಿಗಾಗಿ, ಈ ವ್ಯಕ್ತಿಯ ಪ್ರೀತಿಗಾಗಿ. ಈ ಪರ್ಸನ್ಗೆ ಸಪೋರ್ಟ್ ಕೊಡೋಕೆ ನೀವು ಯಾವಾಗಲೂ ರೆಡಿ ಇದ್ರಿ. ಆದರೆ ಕೆಲವೊಮ್ಮೆ ಅವರು ನಿಮ್ಮ ಎಫರ್ಟನ್ನು ವ್ಯಾಲ್ಯೂ ಮಾಡಲಿಲ್ಲ. ಕೆಲವೊಮ್ಮೆ ಅವರು ನಿಮ್ಮ ಫೀಲಿಂಗ್ಸ್ ಇಗ್ನೋರ್ ಮಾಡಿದ್ದಾರೆ. ಆ ಸಮಯದಲ್ಲಿ ನೀವು ಲೋನ್ಲಿ ಫೀಲ್ ಮಾಡಿದ್ದೀರಿ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಮೊದಲು ನೀವು ಈ ರೀತಿಯೆಲ್ಲ ಇದ್ದವರು ಈಗ ಇಂಟ್ರೆಸ್ಟಿಂಗ್ ಚೇಂಜ್ ಅನ್ನೋದು ಕಾಣಿಸ್ತಾ ಇದೆ. ಮೊದಲು ನೀವು ಈ ವ್ಯಕ್ತಿಯನ್ನು ತುಂಬ ಚೇಸ್ ಮಾಡ್ತಾಯಿದ್ರಿ, ಕಾಲ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ, ಆನ್ಲೈನ್ ಚೆಕ್ ಮಾಡ್ತಾಯಿದ್ರಿ, ಅವರ ಲಾಸ್ಟ್ ಸೀನ್ ನೋಡ್ತಾಯಿದ್ರಿ, ಇದೆಲ್ಲ ಮಾಡ್ತಾಯಿದ್ರಿ. ಆದರೆ ಈಗ ಕೆಲವರು ಸಡನ್ಲಿ ನೀವು ಸೈಲೆಂಟ್ ಆಗಿದ್ದೀರಾ. ನೀವು ಕಾಂಟ್ಯಾಕ್ಟ್ ಕಡಿಮೆ ಮಾಡಿದ್ದೀರಾ. ನೀವು ನಿಮ್ಮ ಎನರ್ಜಿ ಬ್ಯಾಕ್ ತಗೊಂಡಿದ್ದೀರಾ. ಇದು ಅವ್ರಿಗೆ ಶಾಕ್ ಆಗಿದೆ. ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ, ಏನಾಯಿತು ಸಡನ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ಚೇಂಜ್ ಅವರ ಮೈಂಡ್ನಲ್ಲಿ ಸ್ಟ್ರಾಂಗ್ ಇಂಪ್ಯಾಕ್ಟ್ ಮಾಡಿದೆ. ಈ ವ್ಯಕ್ತಿ ಈಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಪಾಸ್ಟ್ ಬಿಹೇವಿಯರ್ ಬಗ್ಗೆ ರಿಗ್ರೆಟ್ ಇದೆ. ಅವರು ಗಿಲ್ಟ್ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈಗ ಸೆಕೆಂಡ್ ಚಾನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಸೆಕೆಂಡ್ ಚಾನ್ಸ್ ಬೇಕು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ರಿಯಲೈಸ್ ಆಗಿದೆ ನೀವು ಅವರ ಲೈಫ್ನಲ್ಲಿ ಸ್ಪೆಷಲ್ ಪರ್ಸನ್. ನಿಮ್ಮ ಕೇರಿಂಗ್ ನೇಚರ್, ನಿಮ್ಮ ರೆಸ್ಪೆಕ್ಟ್, ನಿಮ್ಮ ಲವ್ ಇದೆಲ್ಲವನ್ನು ಅವರು ಈಗ ಮಿಸ್ ಮಾಡ್ತಾ ಇದ್ದಾರೆ. ಈ ಈವ್ನಿಂಗ್ ಸಮಯದಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಸ್ಮೈಲ್, ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ ಇವೆಲ್ಲ ಮೆಮೊರೀಸ್ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಕೆಲವರಿಗೆ ಅವರು ಸೈಲೆಂಟ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ಚೆಕ್ ಮಾಡಿರಬಹುದು. ಅಂದರೆ ನಿಮ್ಮ ಲಾಸ್ಟ್ ಸೀನ್ ನೋಡೋದು, ನಿಮ್ಮ DP ನೋಡೋದು, ನಿಮ್ಮನ್ನು ಸ್ಟಾಕ್ ಮಾಡಿದ್ದಾರೆ. ಬಟ್ ಈಗೋ ಕಾರಣದಿಂದ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಇದೆ. ನೀವು ಈಗ ನಿಮ್ಮ ಫೋಕಸ್ ನಿಮ್ಮ ಮೇಲೆ ಇರಬೇಕು. ಸೆಲ್ಫ್ ಲವ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎನರ್ಜಿ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಿ. ಯಾಕೆ ಅಂದರೆ ರಿಲೇಷನ್ಶಿಪ್ ಹೀಲ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಎನರ್ಜಿ ಹೀಲ್ ಆಗಬೇಕು. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಇರೋದು ಡಿವೈನ್ ಟೈಮಿಂಗ್ ವೆರಿ ಇಂಪಾರ್ಟೆಂಟ್. ಕೆಲವು ಕನೆಕ್ಷನ್ಸ್ ಇಮಿಡಿಯೇಟಾಗಿ ರಿಸಾಲ್ವ್ ಆಗೋದಿಲ್ಲ, ಅವು ಸ್ಲೋಲಿ ಹೀಲ್ ಆಗುತ್ತೆ. ನೀವು ಕಾಮಾಗಿ ಟ್ರಸ್ಟ್ ಇಟ್ಕೊಂಡ್ರೆ ಯೂನಿವರ್ಸ್ ನಿಮ್ಮ ಪಾತನ್ನು ಕ್ಲಿಯರ್ ಮಾಡುತ್ತೆ. ಕೊನೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಬರ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಥಾಟ್ ಕಾಣಿಸ್ಕೊಳ್ತಾ ಇದೆ. ಒಂದು ಥಾಟ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಅಂದರೆ ಈ ವರ್ಲ್ಡ್ನಲ್ಲಿ, ಪ್ರಪಂಚದಲ್ಲಿ ಯಾರನ್ನಾದರೂ ಅವರು ಚೂಸ್ ಮಾಡಬೇಕು ಅಂತ ಇದ್ದರೆ ಅವರು ನಿಮ್ಮನ್ನು ಚೂಸ್ ಮಾಡ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಎನರ್ಜಿ ಹೇಳ್ತಾ ಇದೆ ಅವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಲವ್ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸ್ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಮೆಸೇಜ್ ಇರೋದು ನೀವು ಒಂದು ಡಿವೈನ್ ಟೈಮ್ಗಾಗಿ ವೆಯ್ಟ್ ಮಾಡಿ, ಒಂದು ಒಳ್ಳೆ ಟೈಮ್ಗಾಗಿ ವೆಯ್ಟ್ ಮಾಡಿ. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ರಿಲೇಷನ್ಶಿಪ್ ಯಾವುದೇ ರೀತಿ ಇರಬಹುದು, ಅದು ಸ್ಲೋಲಿ ಹೀಲ್ ಆಗುತ್ತೆ. ನೀವು ಕಾಮಾಗಿ ಟ್ರಸ್ಟ್ ಇಟ್ಕೋಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡ್ರೆ ಎಲ್ಲವೂ ಪಾಸಿಟಿವ್ ಆಗಿ ನಡೆಯುತ್ತೆ. ಯಾಕೆಂದರೆ ರಿಲೇಷನ್ಶಿಪ್ ಹೀಲ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ನೀವು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಅನ್ನೋದು ಇರಬೇಕು. ಯಾವಾಗಲೂ ದುಃಖ ಪಡ್ತಾ ಇರೋದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋದು, ಮೆಂಟಲಿ ಡಿಸ್ಟರ್ಬ್ಡ್ ಆಗಿರೋದು, ಇದೆಲ್ಲ ಕಾರಣದಿಂದ ಕೂಡ ನಿಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕೊನೆಗೆ ನಾನು ಯಾವಾಗಲೂ ಹೇಳುವ ಒಂದು ಮಾತು, ನಿಮ್ಮ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಬರಲಿ. ನಿಮ್ಮ ಹಾರ್ಟ್ ಯಾವಾಗಲೂ ಪೀಸ್ಫುಲ್ ಆಗಿರಬೇಕು. ಲೈಫ್ನಲ್ಲಿ ಕೆಲವೊಮ್ಮೆ ಸಿಚುವೇಶನ್ಸ್ ಈಸಿ ಇರೋದಿಲ್ಲ. ಕೆಲವೊಮ್ಮೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಕೆಲವರು ನಮ್ಮನ್ನು ಹರ್ಟ್ ಮಾಡ್ಬೋದು. ಆದರೆ ಅದರಿಂದ ನಿಮ್ಮ ಹಾರ್ಟ್ನಲ್ಲಿ ನೆಗೆಟಿವಿಟಿ ಇರಿಸ್ಕೊಳ್ಬೇಡಿ. ಯಾಕೆಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು ನಮ್ಮ ಲೈಫ್ನಲ್ಲಿ ಪಾಸಿಟಿವ್ ಥಿಂಗ್ಸ್ ಅಟ್ರ್ಯಾಕ್ಟ್ ಆಗುತ್ತೆ. ಯೂನಿವರ್ಸ್ ಕೂಡ ನಿಮ್ಮ ಎನರ್ಜಿಗೆ ತಕ್ಕಂತೆ ಥಿಂಗ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಹ್ಯಾಪಿನೆಸ್ ಬರಲಿ, ಪೀಸ್ ಬರಲಿ, ಟ್ರೂ ಲವ್ ಬರಲಿ, ಸಕ್ಸಸ್ ಕೂಡ ಬರಲಿ. ನಿಮ್ಮ ಹಾರ್ಟ್ ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ. ಯಾರಾದರೂ ನಿಮ್ಮ ಲೈಫ್ನಲ್ಲಿ ಇದ್ದರೂ ಇಲ್ಲದಿದ್ರೂ ಕೂಡ ನೀವು ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ. ನಿಮ್ಮ ಲೈಫ್ನಲ್ಲಿ ಬರಬೇಕಾದವರು ಕರೆಕ್ಟ್ ಟೈಮ್ನಲ್ಲಿ ಬಂದೇ ಬರ್ತಾರೆ.
ಯೂನಿವರ್ಸ್ ಯಾವಾಗಲೂ ನಿಮಗಾಗಿ ಬೆಸ್ಟ್ ಪ್ಲಾನ್ ಇಟ್ಕೊಂಡಿರುತ್ತೆ. ಹಾಗಾಗಿ ಹೋಪ್ ಕಳ್ಕೊಳ್ಬೇಡಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.